ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶೇಖರ್ ಸೇಡಂ. ಇವತ್ತು ನಾನು ಈಗ ನಮ್ಮ ತಾಲೂಕಾ ಕ್ರೀಡಾಂಗಣ ಸೇಡಂದಾಗ ಬಂದೀನಿ. 9:11 ಆಗ್ಯದ ಈಗ ಬೆಳಿಗ್ಗೆ. ಆದ್ರೂ ಚಕ 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 ಅಂತ ಫೋಕಸ್ಗಳು ಚಾಲು ಅವು. ಇಲ್ಲಿ ನೋಡ್ರಿ, ಏನು ಕಂಬಗಳಿಗೆ ನೋಡ್ಲತ್ತಿರಲ್ಲ, ಈ ಕಂಬಗಳಿಗೆ ಲೈಟ್ಗಳು ಕಂಟಿನ್ಯೂ ಚಾಲು ಇವು ಫೋಕಸ್ಗಳು. ಈ ಥರ 9:11 9:10 ಗಂಟೆ ಆದ್ರೂ ಲೈಟ್ ಚಾಲು ಇಟ್ಟಿರಲ್ಲ, ವಿದ್ಯುತ್ತು ಹಾಳಾಗ್ತದ. ನೋಡ್ರಿ, ಇಲ್ಲಿ ಆಗಲಿ, ಈಗ ಅಲ್ಲಿ ತೋರಿಸ್ತೀನಿ ನೋಡ್ರಿ ನಿಮಗೆ. ಆ ಲೈಟ್ ಕಂಬಕ್ಕೆ ನೋಡ್ರಿ, ಅಲ್ಲಿ ಬಗಲಾಗ ಒಂದು ನೋಡ್ರಿ, ಅದ್ರ ಬಗಲಾಗ ಒಂದು ನೋಡ್ರಿ, ಅದ್ರ ಬಗಲಾಗ ಒಂದು ಅದು ನೋಡ್ರಿ. ಈಗ ಈ ಥರ 1 2 3 ಮತ್ತಿಲ್ಲಿ ಈ ಥರ ಲೈಟು ಸತತವಾಗಿ ಉರಿಲತ್ತದ, ವಿದ್ಯುತ್ ವೇಸ್ಟ್ ಆಗ್ತದ. ನಮ್ಮ ತಾಲೂಕಾ ಕ್ರೀಡಾಂಗಣ ನೋಡ್ರಿ, ನಿಮ್ಮೆಲ್ಲರಿಗೆ ತೋರಿಸ್ತಾ ಇದ್ದೀನಿ. ಸೂಪರಾಗಿ ಮಾಡ್ಯಾರ, ಅದ್ಭುತವಾಗಿ ಮಾಡ್ಯಾರ, ಮಸ್ತಾಗಿ ಮಾಡ್ಯಾರ. ಆದರೂ ಇಲ್ಲಿ ಸ್ವಲ್ಪ ಕುಂದುಕೊರತೆಗಳವ. ಏನು ಕುಂದುಕೊರತೆಗಳಪ್ಪ ಅಂತಂದ್ರೆ, ಕ್ರೀಡಾಂಗಣದಾಗೂ ಮಾಡಿದ ಮೇಲೂ ಕ್ರಿಕೆಟ್ ಆಡೋ ಟೈಮ್ನಾಗ ಆಗಲಿ, ವಾಲಿಬಾಲ್ ಆಡೋ ಟೈಮ್ನಾಗ ಆಗಲಿ, ಏನಾದರೂ ಒಂದು ಕಾರ್ಯಕ್ರಮ ಇದ್ದಾಗ ಸಾವಿರಾರು ಜನ ಬರ್ತಾರ ಹೋಗ್ತಾರೆ. ಆಮೇಲೆ ಇಲ್ಲಿ ಯಾರೂ ಬರಲ್ಲ, ಈ ಕಡೆ ಯಾರೂ ಗಮನವನ್ನು ಕೊಡಲ್ಲ. ಕ್ರೀಡಾಂಗಣ ಅಂದ್ರೆ ಸ್ವಚ್ಛವಾಗಿರ್ಬೇಕು. ಮತ್ತು ಇನ್ನೊಂದು ಏನಾಗ್ಯದಪ್ಪ ಅಂದ್ರೆ, ಕ್ರೀಡಾಂಗಣ ಮೊದಲು ಭಾಳ ಅಸ್ತವ್ಯಸ್ತ ಆಗಿತ್ತು. ಸತತವಾಗಿ ವಿಡಿಯೋ ಮಾಡಿದ್ಮೇಲೆ ಸ್ವಲ್ಪ ಚೆಂದ ಮಾಡ್ಯಾರ. ಈಗ ನಮ್ದು ಏನು ಆದಪ್ಪ ಉದ್ದೇಶ ಅಂತಂದ್ರು, ಈ ಕ್ರೀಡಾಂಗಣದಾಗೂ 2 ಗೇಟ್ ಅವ. 2 ಗೇಟ್ ಅವಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ನೋಡ್ರಿಗ ಈ ಥರ ಒಂದು ಬಾಕ್ಸ್ ಓಪನ್ ಅದ. ಅಕಸ್ಮಾತ್ ಯಾರನ್ನ ಮಕ್ಕಳು ಬಂದ್ರಪ್ಪ ಅಂತಂದ್ರು, ಯಾರನ್ನ ಕುರಿಗಳು ದನಗಳು ಬಂದುವಪ್ಪ ಅಂದ್ರೆ ಗ್ಯಾರಂಟಿ ಸತ್ತೋಗ್ತಾರೆ. ಮತ್ತು ಸ್ವಲ್ಪ ಮಂದಿ ಇಲ್ಲಿ ಬಂದು ಅದು ಇದು ತಿಂದು ಕೇಸಿ ಇಲ್ಲಿ ಒಟಕ್ಕೆ ಹೋಗ್ತಾರೆ. ಈ ಥರ ಗಲೀಜ್ ಮಾಡಿಡ್ತಾರೆ. ಅದಕ್ಕೆ ನಮ್ಮದು ಒಂದು ಕೋರಿಕೆ ಏನಾದಪ್ಪ ಅಂತಂದ್ರು, 2 ಗೇಟ್ ಅವಲ್ಲ, 2 ಗೇಟಿಗೆ ಒಬ್ಬೊಬ್ಬರು ಒಂದು ವಾಚ್ಮೀನ್ಗಳು ಇಡಬೇಕು. ವಾಚ್ಮೀನ್ ಇಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರು, ಮುಂಜಾನೆ ಹಿಡಿದು ಸಾಯಂಕಾಲ ಒಬ್ಬರು ಇರ್ತಾರೆ, ಸಾಯಂಕಾಲನಿಂತ ರಾತ್ರಿ ಮತ್ತು ಬೆಳಗ್ಗೆ ತನಕ ಒಬ್ಬರು ಇರ್ತಾರೆ. ಅವಾಗ ಏನಾಗ್ತದ, ಇದು ನಮ್ದು ಏನು ಕ್ರೀಡಾಂಗಣ ಆದಲ್ಲ ಸ್ವಚ್ಛವಾಗಿರ್ತದೆ. ಅವಾಗ ಯಾರೂ ಬಂದು ಇಲ್ಲಿ ಏನು ಕೆಟ್ಟ ಚಟಗಳು ಮಾಡಲ್ಲ. ಈಗ ಏನಾಗ್ಯದಪ್ಪ ಅಂತಂದ್ರು, ಮನ್ಸಿಗೆ ಬಂದವ್ರು ಬರೋದು ರಾತ್ರಿ ಆಯ್ತಂದ್ರೆ ಸಾಕು, ಹುಡುಗರು ಬಾಟಲ್ ಗೀಟಲ್ ತಂದು ನೀರಿನ ಬಾಟಲ್ ಬಿಟ್ಟಕೋದು, ಕುಡಿದಕ್ಕೆ ಬಾಟಲ್ ಬಿಟ್ಟಕೋದು, ಅವೆಲ್ಲ ಕಾಜಿನ ಗ್ಲಾಸ್ ಇದಾಗ್ತದ. ಇಲ್ಲಿ ನೋಡ್ರಿ, ಲೈಟಿಂಗ್ ಬೋರ್ಡ್ ತೋರಿಸ್ಲತ್ತೀನಿ ನಿಮ್ಮೆಲ್ಲರಿಗೂ. ಈ ಲೈಟಿಂಗ್ ಬೋರ್ಡ್ ಹೆಂಗದಪ್ಪ ಅಂತಂದ್ರೆ ನೋಡ್ರಿ, ಯಾರನ್ನ ಬರ್ರಿ ನನಗೆ ಹಿಡೀರಿ ಸತ್ತೋಗ್ರಿ ಅಂತ ತೋರಿಸಿದಂಗೆ ಅದು. ಆ ಥರ ವ್ಯವಸ್ಥೆ ಅದ. ಅಲ್ಲ, ಇಷ್ಟು ದೊಡ್ಡ ಕ್ರೀಡಾಂಗಣದಾಗೂ ವ್ಯವಸ್ಥೆ ಕರೆಕ್ಟ್ ಇಲ್ಲಪ್ಪ ಅಂತಂದ್ರೆ ಹೆಂಗೆ? ನೋಡ್ರಿ ನೀವು, ಈ ಥರ ಪರಿಸ್ಥಿತಿ ನಮ್ಮ ಸೇಡಂ ತಾಲೂಕದ ಕ್ರೀಡಾಂಗಣದಾಗ ಅದ. ಎಲ್ಲ ಸೂಪರಾಗಿ ಮಾಡ್ಯಾರ, ಅದ್ಭುತವಾಗಿ ಮಾಡ್ಯಾರ, ನಮಗೆಲ್ಲ ಇಷ್ಟ ಆಯಿತು. ಆದ್ರೆ ನಮಗೆ ಬೇಜಾರಾಗೋದು ಒಂದು ಏನಪ್ಪ ಅಂತಂದ್ರೆ, ಇಲ್ಲಿ ವಾಚ್ಮೀನ್ಗಳಿಲ್ಲ. ವಾಚ್ಮೀನ್ಗಳು ಇದೀವಪ್ಪ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಭಯ ಇರ್ತದೆ. ಈಗ ಇಲ್ಲಿ ನೋಡ್ರಿ, ಯಾರೋ ರಾತ್ರಿ ಕುಡಿದು ಕೇಸಿ ಬಿಟ್ಟೋಗ್ಯಾರ. ಏನು ಹೆಸರಿದು? ಬ್ರಿಜ್ಜರ್ ಅಂತ ನೋಡ್ರಿ. ಇದು ಕಾಜಿನ ಗ್ಲಾಸ್ ಅದ. ಇದು ಈ ಕಾಜಿನ ಗ್ಲಾಸ್ ಇಲ್ಲಿ ಬಿದ್ದದ. ಇದು ಹೊಡಿತಪ್ಪ ಅಂತಂದ್ರು, ಯಾರನ್ನ ಮಕ್ಕಳು ಆಡ್ಲತ್ತರು, ದೊಡ್ಡೋರು ಆಟ ಆಡ್ಲತ್ತಾರಪ್ಪ ಅಂತಂದ್ರು, ಅವ್ರಿಗೆ ಕಾಲಿಗೆ ಕಂಪಲ್ಸರಿ ಕಾಲು ಕಟ್ಟಾಗ್ತದ, ಟಾಕಿ ಬೀಳ್ತವ, ರಕ್ತ ಹೋಗ್ತದ. ಈ ಥರ ಪರಿಸ್ಥಿತಿ ನಮ್ಮ ಕ್ರೀಡಾಂಗಣದಾಗ. ಅದಕ್ಕೆ ನಾ ಏನಂತೀನಪ್ಪ ಅಂತಂದ್ರು, ಕ್ರೀಡಾಂಗಣ ಅಂದ್ರೆ ಒಳ್ಳೆಯ ವ್ಯವಸ್ಥೆ ಮಾಡಿಕೊಡ್ಬೇಕು, ಒಳ್ಳೆಯ ರೀತಿಲಿ ಇರಬೇಕು. ಇದೆಲ್ಲ ಆಗ್ಬೇಕಾದ್ರೆ 4 ಮೂಲೆಗೆ ದೊಡ್ಡ CC ಕ್ಯಾಮ್ರಾಗಳಾಗಬೇಕು, ಮತ್ತು 2 ವಾಚ್ಮೀನ್ಗಳಾಗಬೇಕು, ಶೌಚಾಲಯಗಳು ಫಸ್ಟ್ ಕ್ಲಾಸಾಗಿ ಲೇಡೀಸ್ಗೂ ಜೆಂಟ್ಸ್ಗೂ ಸಪ್ರೇಟ್ ಸೂಪರಾಗಿ ಕಟ್ಟಬೇಕು, ಒಳ್ಳೆಯ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಅವಾಗ ಏನಾಗ್ತದಂದ್ರೆ, ಸ್ವಲ್ಪ ಬಂದಿರ್ತಾರಲ್ಲ ಅನೈತಿಕ ಚಟುವಟಿಕೆಗಳು, ಕೆಟ್ಟ ಚಟಗಳು ಮಾಡಲಕ್ಕೆ ಏನು ಗ್ರೌಂಡಿನಾಗ ಬಂದಿರ್ತಾರಲ್ಲ ಕ್ರೀಡಾಂಗಣದಾಗ, ಆ ಥರ ವ್ಯಕ್ತಿಗಳು ಯಾರು ಅವಾಗೂ ಬರಲ್ಲ. ಯಾಕಂದ್ರೆ ಅವ್ರಿಗೊಂದು ಭಯ ಇರ್ತದೆ,
ವಾಚ್ಮಿನ್ ಅನ್ನಪ್ಪ ಮತ್ತು ಸಿ ಸಿ ಕ್ಯಾಮ್ರಾ ಅದಪ್ಪ, ನಾ ಏನನ್ನ ಮಾಡಿದ್ದೀನಪ್ಪ ಅಂತಂದ್ರು ಸಿ ಸಿ ಕ್ಯಾಮ್ರಾದಾಗ ರೆಕಾರ್ಡ್ ಆಗ್ತದ, ನನ್ನ ಮ್ಯಾಲೆ ಕೇಸ್ ಆಗ್ತದ ಅಂತ ಅವನಿಗೆ ಒಂದು ಭಯ ಇರ್ತದೆ. ಮತ್ತು ವಾಚ್ಮಿನ್ನೂ ಇರ್ತಾನೆ, ಯಾರನ್ನ ಬಂದ್ರಂದ್ರೆ ಅವ್ರ ಫೋಟೋನೋ ವಿಡಿಯೋನೋ ಮಾಡ್ಕೊಂಡಿರ್ತಾರೆ, ಈ ಟೈಮಿಗೆ ಇವ್ರು ಬಂದರು ಅಂತ. ಆ ಥರ ಮಾಡ್ಬೋದು. ಈಗ ಏನಾಗ್ಯದ ಅಂತಂದ್ರೆ ಹೆಸ್ರಿಗೆ ಮಾತ್ರ ಕ್ರೀಡಾಂಗಣ ಅದ, ಬಿಟ್ರೆ ಆಯ್ತು ಅವರು ಇವರು ಬರೋದು, ಅದು ಇದು ಮಾಡೋದು, ಕುಡಿಯೋದು, ಬಾಟಲ್ಗಳು ಬಿಟ್ಟಾಕೋದು, ನಾಷ್ಟ ತರೋದು ಮಾಡೋದು, ಅಲ್ಲೇ ಕ್ಯಾರಿ ಬ್ಯಾಗ್ ಬಿಟ್ಟಾಕೋದು, ಅದು ಮಾಡೋದು ಇದು ಮಾಡೋದು ಮಾಡ್ತಾರೆ. ಆ ಥರ ಪರಿಸ್ಥಿತಿ ನಮ್ಮ ಸೆಡಮ್ ತಾಲೂಕದ ಕ್ರೀಡಾಂಗಣದಾಗ ಅದ ನೋಡ್ರಿ. ಯಾವ ಥರ ಈಗ ವ್ಯವಸ್ಥೆ ಮಾಡ್ಯಾರಂತ ನಿಮಗೆ ಲೈವ್ ಮೂಲಕ ತೋರಿಸ್ಲತ್ತೀನಿ ನೋಡ್ರಿ. ಈಗ ಈ ಥರ ನೋಡ್ರಿ, ಈ ಸೀಟ್ ಕವರು ಅದು ಇದು. ಮತ್ತು ಕ್ರೀಡಾಂಗಣದಾಗ ಎಮ್ಮಿಗಳು ಬೇರೆ ಬಂದವ. ಏನು ಮನುಷ್ಯರು ಆಟ ಆಡಬೇಕು, ಎಮ್ಮಿ ಆಟ ಆಡಬೇಕು ಗೊತ್ತಾಗ್ತಾ ಇಲ್ಲ. ಈಗ ಎಮ್ಮಿನೂ ಇದು ಥ್ರೋಬಾಲ್ ಏನು ಅಂತೀವಲ್ಲ ಆ ಇದರಲ್ಲಿ ಬಂದವ. ಎಮ್ಮಿಗಳೂ ಮೈಲಿ ಹತ್ತವ. ಇಲ್ಲಿ ನೋಡ್ರಿ, ಎಮ್ಮಿಗಳನ್ನೂ ಈ ಥರ ಕ್ರೀಡಾಂಗಣದಾಗೆ ಬಂದು ಮೈಲಿ ಹತ್ತವ. ಈ ಥರ ಪರಿಸ್ಥಿತಿ ನಮ್ಮ ಸೆಡಮ್ ತಾಲೂಕದ ಕ್ರೀಡಾಂಗಣದಾಗ ಆದ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಕ್ರೀಡಾಂಗಣದ ಕಡೆ ಗಮನ ಕೊಡ್ರಿ. ಗಮನ ಕೊಟ್ಟು ಆದಷ್ಟು ಬೇಗ ಇಲ್ಲಿ ಇಬ್ಬರು ವಾಚ್ಮಿನ್ಗಳು ವ್ಯವಸ್ಥೆ ಆಯ್ತಪ್ಪ ಅಂದರು ತುಂಬ ಸೂಪರಾಗಿರ್ತದ ಅಂತ ನನ್ನ ಕಳಕಳಿಯ ಮನವಿ. ಇಷ್ಟು ದೊಡ್ಡದು ಕ್ರೀಡಾಂಗಣ ಅದ ನೋಡ್ರಿ, ಎಷ್ಟು ಸೂಪರಾಗದ. ಇಲ್ಲಿ ಎಲ್ಲ ಥರ ಆಟಗಳು, ಕ್ರಿಕೆಟ್ ಆಡ್ತಾರೆ, ದೊಡ್ಡ ದೊಡ್ಡ ಫಂಕ್ಷನ್ಗಳಾಗ್ತವ. ಇಲ್ಲಿ ನೋಡ್ರಿ ಕ್ರೀಡಾಂಗಣದಾಗ ಸರ್ಕಾರ ಜಾಲಿ ಕಂಟಿ ಹೆಂಗೆ ಬೆಳೆದವ ನೋಡ್ರಿ. ಈ ಥರ ಒಂದು ಕ್ರೀಡಾಂಗಣದಾಗ ಈ ಥರ ಬೆಳೆದದ. ಸರ್ಕಾರ ಜಾಲಿ ಕಂಟಿ ಬೆಳೆದೋಗ್ಯದ. ಮತ್ತು ಈ ಥರ ಎಲ್ಲ ಒಂಥರ ಗಿಡಗಳೆಲ್ಲ ಬೆಳೆದವ. ಗೇಟ್ ಮಾಡಿ ಕೆಲವು ದಿನಗಳಾಗ್ಯದ. ಆಲ್ರೆಡಿ ಗೇಟ್ ಒಂದು ಮುರಿದೋಗಿ ಕೆಳಗೆ ವಾಲಿ ಬಿಟ್ಟದ. ಇಲ್ಲಿ ನೋಡ್ರಿ ಗೇಟಿನ ವ್ಯವಸ್ಥೆ ಹೆಂಗದ. ಆಲ್ರೆಡಿ ಇದು ಗೇಟ್ ಹಾಕ್ಲಿಕ್ಕೆ ಬರಲ್ಲ. ಒಂದು ಗೇಟ್ ಇದು ಎಮರ್ಜೆನ್ಸಿ ಗೇಟ್ ಮಾಡಿರೋದು. ಏನೇನೋ ಫಂಕ್ಷನ್ ಇತ್ತಂದ್ರೆ ಓಪನ್ ಮಾಡ್ತಾರೆ ಸ್ಟೇಟ್. ಇದು ಆಲ್ರೆಡಿ ಬೀಳಕ್ಕೆ ತಯಾರಾಗ್ಯದ. ಈ ಥರ ಅದ. ಮತ್ತು ಏನು ನೋಡ್ಲತ್ತಿರಲ್ಲ ಈಗ, ಇಲ್ಲಿ ನೋಡ್ರಿ ಕಂಬ ಅದ, ಲೈಟ್ ಕಂಬ ಸುತ್ತ ಎಲ್ಲ ಗಿಡಗಳು ಬೆಳೆದವ ನೋಡ್ರಿ. ಈ ಥರ ಈಗ ಇಲ್ಲೊಂದು ಬಾಕ್ಸ್ ಅದ, ಈ ಬಾಕ್ಸ್ನು ಓಪನ್ನೇ ಅದ. ಈಗ ಈ ಬಾಕ್ಸ್ನು ಓಪನ್ ಇದೆ. ಇಲ್ಲಿ ಒಂದು ಬಾಕ್ಸ್ಗಳವ, ಲೈಟಿನ ಬಾಕ್ಸ್ಗಳು ಎಲ್ಲ ಓಪನ್ನೇ ಅವ. ಕುರಿಗಳು ಬರ್ತಾವ, ದನಗಳು ಬರ್ತಾವ, ಯಾರನ್ನ ಸಣ್ಣ ಮಕ್ಕಳು ಬರ್ತಾರ, ಅವ್ರಿಗೆ ಗೊತ್ತಿರಲ್ಲ ಲೈಟ್ ಅದ ಏನಂತ. ಅವ್ರ ಕೈಗೆ ಹತ್ತಿತ್ತಪ್ಪ ಅಂದ್ರೆ ಅವ್ರು ಸತ್ತೋಗೋದು ಮಾತ್ರ ಗ್ಯಾರಂಟಿ. ಆ ಥರ ಪರಿಸ್ಥಿತಿ ನಮ್ಮ ಸೆಡಮ್ ತಾಲೂಕದ ಕ್ರೀಡಾಂಗಣದಾಗ ಅದ. ಮತ್ತು ಇನ್ನೂ ಒಂದು ಏನದಪ್ಪ ಅಂದರು, ಕ್ರೀಡಾಂಗಣದಾಗ ಭಾಳ ಜನ ಸಾರ್ವಜನಿಕರು ಬರ್ತಾರೆ. ಸ್ವಲ್ಪ ಜನ ವಾಕಿಂಗ್ ಮಾಡ್ಲಿಕ್ಕೆ ಬರ್ತಾರೆ, ಸ್ವಲ್ಪ ಜನ ಸುಮ್ಮನೆ ಕುಂತು ಟೈಮ್ ಪಾಸ್ ಮಾಡ್ಲಿಕ್ಕೆ ಬರ್ತಾರೆ ನೋಡ್ರಿ. ನಮ್ಮ ಏನು ಸರ್ಕಾರದ ಇರ್ತದಲ್ಲ ಅದೆಲ್ಲ ನಮ್ಮದೇ, ನಮ್ಮ ಮನೆ ಥರ ನಾವು ನೋಡ್ಕೋಬೇಕು. ಇಲ್ಲಿ ಏನಾಗ್ತದೆ ಅಂತಂದ್ರು ಸಾರ್ವಜನಿಕರು ಬಂದು ಸುಮ್ಮನೆ ಬರಲ್ಲ. ಅವರು ಕೈಗಳ್ನ್ಯಾಗ ಅವಿರ್ತಾವಲ್ಲ ವಿಮಾಲು, ಗುಟ್ಕ, ಹಾರೆಮ್ಡಿ ಅವೆಲ್ಲ ಜೇಬ್ನಾಗ ಇಟ್ಕೊಂಡು ಬಂದು ಇಲ್ಲಿ ಮತ್ತು ಬೀರ್ ಬಾಟಲ್ಗಳು ಅವೆಲ್ಲ ತಂದಿಲ್ಲಿ ಕುಡಿದು ಬಾಟಲ್ ಹೊಡೆದು ಹೋಗ್ತಾರೆ. ಮತ್ತು ಗುಟ್ಕ ತಂದು ಕೇಸಿ ತಿಂದು, ಈಗ ಇನ್ನು ಹೇಳಿನಲ್ಲ ನಿಮಗೆ ಕಾಜಿನ ಗ್ಲಾಸ್ಗಳಂತ, ಈಗ ಇಲ್ಲಿ ಯಾವ ನೋಡ್ರಿ, ಈಗ ಈ ಥರ ಕಾಜಿನ ಗ್ಲಾಸ್ಗಳು ಇಲ್ಲಿ ಅವ. ಮತ್ತು ಈಗ ನಾಚಿಕೆ ಮಾನ ಮರ್ಯಾದೆ ಏನನ್ನ ಅದ. ಆದಷ್ಟು ನೀವೇನು ಮನುಷ್ಯರಿಗೆ ಹುಟ್ಟ್ರಿ ಏನು ದನಕ್ಕೆ ಹುಟ್ಟ್ರಿ ಅಂತ ನನಗೆ ಅರ್ಥ ಆಗಲ್ಲ. ಈ ಥರ ಥೂ ಅಂತ ಉಗುಳಿ ಗಲೀಜು ಮಾಡಿಟ್ರ ಇಲ್ಲಿ ನೋಡ್ರಿ. ಈ ಥರ ಫಸ್ಟ್ ಕ್ಲಾಸಾಗಿ ಮಾಡ್ಯಾರ ಪಾಪ. ಅವರು ಡಿಸೈನ್ಗಳು ಮಾಡ್ಯಾರ, ಫಸ್ಟ್ ಕ್ಲಾಸ್ ಮಾಡ್ಯಾರ. ಈ ಮೂಲಿದಾಗ ಗುಟ್ಕ ತಿಂದು ಉಗುಳ್ಯಾರ. ನಿಮ್ಮ ಮನೆಗಳ್ನ್ಯಾಗು ಇದೇ ಥರ ಉಗುಳ್ತೀರೇನಪ್ಪ ನೀವು? ನಿಮ್ಮ ಮನೆಗಳ್ನ್ಯಾಗ ಮೂಲಿಗಳ್ನ್ಯಾಗ ಗುಟ್ಕ ತಿಂದು ಇದೇ ಥರ ಉಗುಳ್ತೀರಿ ನೀವು? ಸ್ವಲ್ಪ ಆದ್ರೂ ಸ್ವಲ್ಪ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇರ್ಬೇಕು ನೋಡ್ರಿ. ಈಗ ಎಲ್ಲ ಮೂಲೆಗೆ ತೋರಿಸ್ತೀನಿ ನಿಮಗೆ. ಈಗ ಈ ಮೂಲೆಯಾಗ ನೋಡ್ರಿ, ಈಗ ಈ ಮೂಲೆಯಾಗೂ ಇಲ್ಲಿ ಗುಟ್ಕ ಅದ ನೋಡ್ರಿ. ಈಗ ನೋಡ್ರಿ ಇವ್ರು ಎಷ್ಟು ಫಸ್ಟ್ ಕ್ಲಾಸ್ ಕರೆಕ್ಟಾಗಿ ಒಂದು ಚಿತ್ರ ಇಳಿಸ್ಯಾರ. ಅದ್ರ ಬಗಲಾಗ ನೋಡ್ರಿ, ಈಗ ಇಲ್ಲಿಂದ ಗುಟ್ಕ ಅದ ನೋಡ್ರಿ. ಈಗ
ಇಲ್ಲಿ ಸ್ವಿಮ್ಮಿಂಗ್ ಚಿತ್ರ ಅದ. ಈಗ ಇಲ್ಲಿನೂ ಗುಟ್ಕ ಮೂಲೆ ಹೋಗ್ಲಾರ ನೋಡ್ರಿ. ಇಲ್ಲಿ ಬಾಲ್ ಹಾಕ್ಲತ್ತಾರ, ಬಾಲ್ ಕ್ರಿಕೆಟ್ ಪ್ಲೇಯರು. ಇಲ್ಲಿನೂ ಗುಟ್ಕ ಅದ ನೋಡ್ರಿ. ರನ್ನಿಂಗ್ ಮಾಡ್ಲತ್ತಾರ, ಒಳ್ಳೆಯ ಚಿತ್ರಗಳು, ಭಾವಚಿತ್ರಗಳು ಇಳಿಸ್ಯಾರ ಅಲ್ಲಿನೂ. ಒಲಿಂಪಿಕ್ಸ್ ಕ್ರೀಡೆ ಚಿತ್ರ ಇಳಿಸ್ಯಾರ ಅಲ್ಲಿನೂ. ಈಗ ಈ ಥರ ಇಲ್ಲಿ ನೋಡ್ರಿ, ಇದು ಹೆಂಗಯ್ಯದಪ್ಪ ಅಂತಂದ್ರೆ ಇದೇನು ನಮ್ಮ ಸೇಡಂ ತಾಲೂಕು ಕ್ರೀಡಾಂಗಣ ಆದ ಏನು ಅನೈತಿಕ ಚಟವಟಿಕೆಗಳು ಮಾಡೋ ಜಾಗ ಅದ ಅಂತ ಅರ್ಥ ಆಗಲ್ಲ ಇದೆ ನನಗೆ. ಅದಕ್ಕೆ ನಾವು ಹೇಳೋದೇನಂದ್ರು, ಇಷ್ಟು ದೊಡ್ಡ ಕ್ರೀಡಾಂಗಣ ಮಾಡಿರಿ ನೀವೆಲ್ಲ, ನಮಗೆ ಭಾಳ ಖುಷಿ ಅದ. ಯಾಕಂದ್ರೆ ಎಲ್ಲ ಕ್ರಿಕೆಟ್ಗಳು ನಡೀತಾವ, ಬೇರೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇರ್ತಾವ. ಏನೇ ಕಾರ್ಯಕ್ರಮ ಇದ್ರೆ ನಮ್ಮ ಸೇಡಂ ತಾಲೂಕದಾಗ ಒಂದು ದೊಡ್ಡ ಕ್ರೀಡಾಂಗಣ ಆಗ್ಯದ ಅಂತ ನಮ್ಮೆಲ್ಲರಿಗೂ ಭಾಳ ಖುಷಿ ಅದ. ಇಷ್ಟು ದೊಡ್ಡ ಕ್ರೀಡಾಂಗಣ ಕಟ್ಟಿ ಇಷ್ಟೆಲ್ಲ ಲಕ್ಷ ಕೋಟಿ ಖರ್ಚು ಮಾಡಿ ಕೇವಲ ಒಂದು ಇಬ್ಬರಿಗೆ ವಾಚ್ಮಿನ್ಗಳಿಗೆ ಯಾಕೆ ಇಡ್ತಾ ಇಲ್ಲ ಅಂತ ನಮ್ಮ ಚಿಕ್ಕದೊಂದು ಮನವಿ ಅದ. ವಾಚ್ಮಿನ್ಗಳು ಇದ್ರಪ್ಪ ಅಂತಂದ್ರೆ ಇಲ್ಲಿ ಯಾರು ಬರ್ತಾರೆ, ಎಲ್ಲರೂ ಸ್ಪೋರ್ಟ್ಸ್ ಆಡೋಕೆ ಬರ್ತಾರೆ, ಏನೇ ಮಾಡಲಿ, ವಾಕಿಂಗ್ ಮಾಡಲಿ, ರನ್ನಿಂಗ್ ಮಾಡಲಿ, ಅವ್ರು ಮಾಡಿ ಹೋಗ್ಬಿಡ್ತಾರೆ. ಗುಟ್ಕ ತಿನ್ನೋದಾಗಲಿ, ಬಾಟಲ್ ಒಳಗೆ ತಂದು ಕುಡಿದು ಕೇಸಿ ಬಾಟಲ್ಲು ಒಡೆದು ಹಾಕೋದಾಗಲಿ ಆ ಥರ ಮಾಡಲ್ಲ. ಅದ್ರ ಸಲಕ್ಕಾಗಿ ಆದಷ್ಟು ಬೇಗ ನಮ್ಮ ಸೇಡಂ ತಾಲೂಕದ ಕ್ರೀಡಾಂಗಣದಾಗೂ ವಾಚ್ಮಿನ್ ಅಳವಡಿಕೆ ಮಾಡಿಸ್ಬೇಕು. ಮಾಡೋದ್ರಲಿಂತ ಏನಾಗ್ತದೆ ಅಂದರು, ಮುಂಜಾನೆ ಹಿಡಿದು ಸಾಯಂಕಾಲ ಒಬ್ಬರು ಇರ್ತಾರ, ಸಾಯಂಕಾಲಿಂತ ಮತ್ತು ರಾತ್ರಿ ಬೆಳಗ್ಗೆಲಿಂತೂ ಇನ್ನೊಬ್ರು ಇರ್ತಾರ. ಅವಾಗ ಏನಾಗ್ತದೆ, ಇಲ್ಲಿ ಯಾರು ಹುಡುಗರು ವೇಸ್ಟ್ ಹುಡುಗರು ಬರಲ್ಲ, ವೇಸ್ಟ್ ಕೆಲಸಗಳು ಮಾಡಲ್ಲ, ಮತ್ತು ಬೇರೆ ಬೇರೆ ಚಟಗಳು ಏನು ಮಾಡ್ಲಿಕ್ಕೆ ಆಗಲ್ಲ. ಮತ್ತು ಎಲ್ಲ 4 ಕಡೆ ಒಂದೊಂದು ದೊಡ್ಡ ದೊಡ್ಡ CC ಕ್ಯಾಮ್ರಾಗಳು ಕೂಡಿಸ್ರಿ, ಯಾರು ಬರ್ತಾರ, ಯಾರಿಲ್ಲ, ಯಾರು ಬಂದ್ರೆ ಏನು ಮಾಡ್ತಾರ, ಏನಾಗ್ತದೆ, ಏನು ಹೋಗ್ತದೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತಾಗ್ತದೆ. ಅವಾಗ ನೀವು ಅವ್ರಿಗೆ ಹಿಡಿದ ಕೇಸ ಶಿಕ್ಷೆನೂ ಮಾಡ್ಬೋದು. ಈಗ ನಾವು ಯಾರಿಗೆ ಕೇಳಬೇಕು, ಇದು ಗುಟ್ಕ ಯಾರು ಉಳಿರಪ್ಪ ಅಂತ ನಾವು ಯಾರಿಗೆ ಕೇಳ್ಬೇಕು ಹೇಳ್ರಿ? ಈ ಗುಟ್ಕ ಯಾರು ತಿಂದಿರಿ, ಯಾರು ಉಳಿರಿ ಅಂತ ನಾವು ಯಾರಿಗೆ ಕೇಳಬೇಕು? ಇಲ್ಲಿ ನೋಡ್ರಿ, ಈಗ ಇದು ಗುಟ್ಕದ ಕತಿ ನೋಡ್ರಿ ಹೆಂಗದ. ಗುಟ್ಕ ಕತಿ ನೋಡ್ರಿ, ರಣ ರಕ್ತ ಆಗೋಗ್ಯದ. ಈ ಥರ ನೋಡ್ರಿ, ಒಂದು ತಾಲೂಕಾ ಕ್ರೀಡಾಂಗಣ ಅಂದ್ರೆ ಹೆಂಗಿರಬೇಕು, ಈ ಥರ ವ್ಯವಸ್ಥೆ ಮಾಡ್ಯಾರ. ಅದಕ್ಕೂ ಕ್ರೀಡಾಂಗಣ ಸೂಪರ್ ಮಾಡ್ಯಾರ, ಅದ್ಭುತವಾಗಿ ಮಾಡ್ಯಾರ, ಲಕ್ಷ ಕೋಟಿ ಖರ್ಚು ಮಾಡ್ಯಾರ, ಜಬರ್ದಸ್ತ್ ಅದ. ಆದರೂ ನಮಗೆ ಬೇಜಾರಾಗೋ ವಿಷಯ ಏನಪ್ಪ ಅಂತಂದ್ರೆ, ಇಲ್ಲೆಲ್ಲ ಗಲೀಜು ಮಾಡಿ ಇಡ್ಲತ್ತಾರಲ್ಲ, ಅದು ನಮಗೆ ಭಾಳ ಬೇಜಾರಾಗ್ತದೆ. ಇದು ಕೈ ಬಿಡ್ರಿ, ಇಲ್ಲಿ ಇಲ್ಲಿ ನೋಡ್ರಿ, ಸಮೀಪ ಒಂದು ತೋರಿಸಿ. ಇಲ್ಲಿ ನೋಡ್ರಿ, ಈಗ ಪುಣ್ಯಾತ್ಮರು ಕುಡಿದು ಕೇಸಿ ಬಾಟಲ್ಗಳು ಇಟ್ರಿ. ಈಗ ಇಲ್ಲೊಂದು ಬಾಟಲ್ ಅದ, ಇಲ್ಲೊಂದು ಬಾಟಲ್ ಅದ, ಈ ತರ ಬಾಟಲ್ಗಳದ. ಇಲ್ಲಿ ನೋಡ್ರಿ, ಈಗ ಕಿಂಗ್ ಫಿಶರ್ 1 2 3 4 5 ಬಾಟಲ್ ಕುಡಿದು ಒಂದು ಬಾಟಲ್ ಒಡೆದು ಇಲ್ಲೇ ಇಟ್ಟು ಕೇಸಿ ಹೋಗ್ಯಾರ. ಈ ತರ ಪರಿಸ್ಥಿತಿ ನಮ್ಮ ಸೇಡಂ ತಾಲೂಕದ ಕ್ರೀಡಾಂಗಣದಾಗ ಅದ. ಯಾಕದಪ್ಪ ಅಂದ್ರೆ ಇಲ್ಲಿ ವಾಚ್ಮಿನ್ಗಳು ಇಲ್ಲ, ದೊಡ್ಡ ದೊಡ್ಡ CC ಕ್ಯಾಮ್ರಾ ಇಲ್ಲ, ಅವ್ರಿಗೆ ಭಯನೇ ಇಲ್ಲ. ರಾತ್ರಿ ಆಯ್ತಪ್ಪ ಅಂದ್ರೆ ಕ್ಯಾರಿ ಬ್ಯಾಗ್ನಾಗ ಒಂದು ಬ್ಲಾಕ್ ಖರೀದಿ ಕ್ಯಾರಿ ಬ್ಯಾಗ್ನಾಗ ಈ ತರ ಬಾಟಲ್ಗಳನ್ಯಾಗ ಏನ್ ಇವೆಲ್ಲ ಕುಡಿತಿರ್ತಾರಲ್ಲ, ತಂದು ಕೇಸಿ ಕುಡಿದು ಬಾಟಲ್ ಇಲ್ಲೇ ಬಿಟ್ಟು ಒಡೆದು ಕೇಸಿ ಹೋಗಿ ಬಿಡ್ತಾರ. ನಾವಾಗ್ಲಿ ಸಣ್ಣ ಸಣ್ಣ ಮಕ್ಳಾಗ್ಲಿ ವಾಕಿಂಗ್ ಗೀಕಿಂಗ್ ಬಂದ್ರಪ್ಪ ಅಂದ್ರೆ ಅವ್ರಿಗೆ ಕಾಲಿಗೆ ಹತ್ತಿತಪ್ಪ ಅಂದ್ರೆ ಕಾಲೆಲ್ಲ ಕಟ್ ಆಗ್ತದೆ. ಬರ್ರಿ ಹಂಗೆ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಅಲ್ಲೊಂದು ಆಯ್ತಲ್ಲ, ಈಗ ಇಲ್ಲಿ ನೋಡ್ದವ್ ನೋಡಿ, ನೋಡಿ ಇದು ನಮ್ಮ ತಾಲೂಕದ ಕ್ರೀಡಾಂಗಣ. ನಾಚಿಕೆ ಆಗ್ಬೇಕು ನಮ್ಮೆಲ್ಲರಿಗೂ. ದೇಶ ಉದ್ಧಾರ ಆಗ್ಬೇಕು, ದೇಶ ಉದ್ಧಾರ ಆಗ್ಬೇಕು, ದೇಶ ದೊಡ್ಡದಾಗ್ಬೇಕು, ಬದಲಾವಣೆ ಆಗ್ಬೇಕು ಅಂತೀವಿ. ಎಲ್ಲಿ ಬದಲಾವಣೆ ಆಗ್ತದಪ್ಪ? ನಾವು ಬದಲಾದ್ರೆ ದೇಶ ಬದಲಾಗ್ತದೆ, ನಾವು ಬದಲಾಗಲ್ಲ ಅಂದ್ರೆ ದೇಶ ಹೆಂಗ್ ಬದಲಾಗ್ತದ? ಈಗಿನ ಯುವಕರೇ ನಾಳಿನ ನಾಯಕರು, ಪ್ರಜೆಗಳು ಏನೇನೋ ಹೇಳ್ತೀವಿ ನಾವು. ಈಗಿನ ಹುಡುಗರು ಏನು ಕೆಲಸ ಮಾಡಲಾಗ್ಯಾರ, ಬರೀ ಇದೇ ಕೆಲಸ ಅವ್ರದ್ದು. ಇದೆಲ್ಲ ಇಷ್ಟು ದೊಡ್ಡ ಕ್ರೀಡಾಂಗಣ ಇದ್ದರು ಕುಡಿದು ಈ ತರ ಬಾಟಲ್ ಹಾಕ್ತಾರಲ್ಲ, ಏನಾದ್ರೂ ಅವ್ರ ಮನುಷ್ಯ ಅವ್ರ ಮನೆಗೆ ಹಿಂಗೆ ಕುಡಿದು ಕೇಸಿ ಬಾಟಲ್ ಎಲ್ಲ ಹೊಡೆದು ಹಾಕ್ತಾರ. ನಿಮ್ ಮನೆಗೆಲ್ಲ ಕುಡಿದು ಮನೆ ಒಳ್ಳೆ ಮೂಲಿಗೆ ಗುಟ್ಕ ಉಳ್ತೀರೇನಪ್ಪ ನೀವು? ಈ ತರ ಬಾಟಲ್ ಎಲ್ಲ ಹಾಕ್ತಿರಿ. ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರದ ಜಾಗ ಅಂದ್ರೆ ನಮ್ದು ಇರ್ತದೆ, ಎಲ್ಲರದ್ದು ಇರ್ತದೆ. ಒಂದು ರೈಲ್ವೆ ಸ್ಟೇಷನ್ ಆಗ್ಲಿ, ಬಸ್ ಸ್ಟ್ಯಾಂಡ್ ಆಗ್ಲಿ, ಕ್ರೀಡಾಂಗಣ ಆಗ್ಲಿ, ರೋಡ್ ಆಗ್ಲಿ, ಬೇರೆ ಏನೇ ಜಾಗ ಸರ್ಕಾರದ ಇರ್ತಲ್ಲ, ಅದು ನಮ್ದು ನಿಮ್ದು ಎಲ್ಲರದ್ದು ಇರ್ತದ. ಅದೆಲ್ಲ ನಾವು ಭಾಳ ಚಂದ ಇಟ್ಕೋಬೇಕು. ದಯವಿಟ್ಟು ಎಷ್ಟು ಜನ ವಿಡಿಯೋ ನೋಡ್ಲತ್ತೀರಿ, ದಯವಿಟ್ಟು ಶೇರ್ ಮಾಡ್ರಿ, ಇನ್ನೊಬ್ರಿಗೂ ಗೊತ್ತಾಗ್ಲಿ. ಆದಷ್ಟು ಬೇಗ ಮತ್ತ ನಾ ಯಾಕೆ ಹೇಳತ್ತೀನಪ್ಪ ಅಂದ್ರೆ, ವಾಚ್ಮಿನ್ಗಳು ಬೇಕಂತ. 2 ವಾಚ್ಮಿನ್ ಇಷ್ಟು ದೊಡ್ಡ ಕ್ರೀಡಾಂಗಣ ಕಂಪಲ್ಸರಿ ಬೇಕೇ ಬೇಕು.
ಅವಾಗ ಏನಾಗ್ತದ ಅಂದ್ರೆ ಭಯ ಇರ್ತದ, ಯಾರನ್ನ ಬರ್ಲಕ್ಕ ಹೋಗ್ಲಕ್ಕ ಈ ತರ ಬಾಟಲ್ಗಳು ತಂದು ಕುಡಿದು ಹೊಡೆದಾಕಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು CC ಕ್ಯಾಮ್ರಾ ಅಳವಡಿಕೆ ಮಾಡ್ರಿ, ಒಳ್ಳೆಯ ಕುಡಿನ ನೀರಿನ ವ್ಯವಸ್ಥೆ ಮಾಡ್ರಿ, ಲೇಡೀಸ್ ಅಂಡ್ ಜೆಂಟ್ಸಿಗೆ ಲ್ಯಾಟ್ರಿನ್ ಬಾತ್ರೂಮ್ ವ್ಯವಸ್ಥೆ ಮಾಡ್ರಿ, ವಾಚ್ಮೀನ್ ಕಂಪಲ್ಸರಿ ಮಾಡ್ಬೇಕಂತ ನನ್ನ ಚಿಕ್ಕ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ.